ಕುಡಿತದ ಚಟ ಮನುಷ್ಯನನ್ನು ಯಾವ ಹಂತಕ್ಕೆ ಬೇಕಾದರೂ ಇಳಿಸ್ಬಿಡುತ್ತೆ ಅನ್ನೋದಕ್ಕೆ ಮೊನ್ನೆ ಕಾಮಾಕ್ಷಿಪಾಳ್ಯ ಕೊಲೆಯ ಒಂದು ನಿದರ್ಶನ. ಮಡಿಕೇರಿಯಿಂದ ತೆಗೆದುಕೊಂಡು ಬಂದಿದ್ದಂತಹ ಸಿಂಗಲ್ ಬ್ಯಾರಲ್ ಗನ್ನಲ್ಲಿ ತಂದೆಯಿಂದಲೇ ಮಗನ ಹತ್ಯೆಯಾಗಿದೆ. ಪೊಲೀಸರ ತನಿಖೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗಿದೆ. ಏನು ಅಂತ ನೋಡೋಣ ಬನ್ನಿ. ನಾಪೋಕ್ಲು ಸ್ಟೇಷನ್ನಲ್ಲಿ ಎಂಟ್ರಿ ಮಾಡಿಸಿ ಗನ್ ತಂದಿದ್ದ ಸುರೇಶ್, ಪುತ್ರನನ್ನ ಕೊಂದಿದ್ದಕ್ಕೆ ಪಶ್ಚಾತ್ತಾಪ ತೋರದ ತಂದೆ. ಮೊನ್ನೆ ಕಾಮಾಕ್ಷಿಪಾಳ್ಯದಲ್ಲಿ ನಡೆದ ಕೊಲೆಯ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಒಂದೊಂದು ವಿಚಾರಗಳು ಹೊರಬರ್ತಿವೆ. ಮಡಿಕೇರಿ ಮೂಲದ ನರ್ತನ್ ಬೋಪಣ್ಣ ತನ್ನ ತಂದೆಯ ಲೈಸೆನ್ಸ್ ಗನ್ ನಿಂದಾನೇ ಹತನಾಗಿದ್ದ. ಈತನ ಗನ್ ಬಗ್ಗೆ ವೆರಿಫೈ ಮಾಡಿದ ಪೊಲೀಸರಿಗೆ ಗನ್ ಲೈಸೆನ್ಸ್ಡ್ ಅನ್ನೋದು ಗೊತ್ತಾಗಿದೆ. ಕೂರ್ಗಿಗಳಿಗೆ ರಾಜ್ಯದಲ್ಲಿ ಎಲ್ಲಿಗ್ ಬೇಕಾದ್ರೂ ಗನ್ ಕೊಂಡೊಯ್ಯೋದಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ. ಆದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನೋಂದಣಿ ಆಗಿರಬೇಕು. ತಂದೆ ಸುರೇಶ್ ನಾಪೋಕ್ಲು ಪೊಲೀಸ್ ಸ್ಟೇಷನ್ ನಲ್ಲಿ ಎಂಟ್ರಿ ಮಾಡಿಸಿ ಗನ್ ತಂದಿದ್ದ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ರು. ಆದ್ರೆ ಇತ್ತೀಚೆಗೆ ಕೆಲಸ ಸಹ ಬಿಟ್ಟಿದ್ರು. ಆದ್ರೆ ಎಣ್ಣೆ ಚಟ ಪ್ರತಿದಿನ ಮಗನನ್ನ ಹಣಕ್ಕಾಗಿ ಪೀಡಿಸುವಂತೆ ಮಾಡ್ತಿತ್ತು. ಇತ್ತ ಕೆಲಸವಿಲ್ಲದ ಮಗ ಎಲ್ಲಿಂದ ತಾನೇ ಹಣ ತರ್ತಾನೆ? ಹಣ ಕೊಡದೆ ರೂಮ್ ಒಳಗೆ ಕೂಡಿ ಹಾಕಿದ್ದಕ್ಕೆ ಗನ್ನಿನಿಂದ ಶೂಟ್ ಮಾಡಿದ್ದಾನೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಮಗನ ಕೊಂದ ಬಗ್ಗೆ ತಂದೆ ಸುರೇಶ್ಗೆ ಯಾವುದೇ ಪಶ್ಚಾತ್ತಾಪ ಕಂಡು ಬಂದಿಲ್ವಂತೆ. ನಿನ್ನೆಯೇ ಪೋಸ್ಟ್ ಮಾರ್ಟಂ ಮುಗಿಸಿ ನರ್ತನ್ ಬೋಪಣ್ಣನ ಮೃತದೇಹವನ್ನ ಕುಟುಂಬಸ್ಥರಿಗೆ ಒಪ್ಪಿಸಲಾಗಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.